ಒಂದು ಮಾತಲ್ಲಿ ಹೇಳೋದಾದರೆ 1856ರಲ್ಲೇ ಆಕಾಶದಲ್ಲಿ ದಂಗೆಯ ಮೋಡಗಳಿದ್ದವು. ನಮಸ್ಕಾರ, 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. 1857ರಲ್ಲಿ ನಡೆದ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮವನ್ನು ಬ್ರಿಟಿಷರ್ಸು ಸಿಪಾಯಿ ದಂಗೆ ಅಥವಾ ಸಿಪಾಯಿ ಮ್ಯೂಟ್ನಿ ಅಂತ ಇತಿಹಾಸದಲ್ಲಿ ಬರೀತಾರೆ. ಇದು ಹೇಗೆ ಸಾಧ್ಯ ಆಯಿತು? ಒಂದೇ ದಿನದಲ್ಲಿ ಅಚಾನಕ್ಕಾಗಿ ನಡೆದಿದ್ದ ಅಥವಾ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಈ ಘಟನೆ ನಡೀತಾ? ಇದಕ್ಕೆಲ್ಲ ಕಾರಣ ಯಾರು ಮತ್ತು ಇದಕ್ಕೆ ಪ್ರೇರಣೆ ಏನು? ಈ ಥರ ಪ್ರಶ್ನೆಗಳು ನಿಮ್ಮಲ್ಲಿ ಇದ್ದರೆ ಇವತ್ತಿನ ಪುಸ್ತಕ ಅದಕ್ಕೆ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡುತ್ತೆ. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ದಂಗೆಯ ದಿನಗಳು. ಮೂಲ ಲೇಖಕರು ಮನೋಹರ ಮಳಗಾಂಕರ್, ಕನ್ನಡಕ್ಕೆ ರವಿ ಬೆಳಗೆರೆ, ಪ್ರಕಾಶಕರು ಭಾವನಾ ಪ್ರಕಾಶನ, ಪುಟಗಳು 298, ಬೆಲೆ 300 ರೂಪಾಯಿಗಳು, ಜಾನ್ರ ಹಿಸ್ಟ್ರಿ. ಈ ಪುಸ್ತಕ ಹೆಸರಾಂತ ಲೇಖಕರಾದ ಮನೋಹರ್ ಮಳಗಾಂಕರ್ ಅವರ ಡೆವಿಲ್ಸ್ ವಿಂಡ್ ಪುಸ್ತಕದ ಅನುವಾದ ಆಗಿದೆ. ಮನೋಹರ್ ಅವರ ಮನೆ ದಾಂಡೇಲಿಯ ಫಾರೆಸ್ಟ್ನ ನಟ್ಟ ನಡುವೆ ಇತ್ತು. ಅಲ್ಲಿಗೆ ಹೋಗಿ ಅವರನ್ನು ಮಾತಾಡಿಸಿ ಅವರ ಎಕ್ಸ್ಪೀರಿಯನ್ಸ್ನ ತಿಳ್ಕೊಂಡು ಈ ಪುಸ್ತಕವನ್ನು ಬರೆದೆ ಅಂತ ರವಿ ಬೆಳಗೆರೆ ಅವರು ಹೇಳ್ತಾರೆ. ಸಿಪಾಯಿ ದಂಗೆ ಬಗ್ಗೆ ಹಲವಾರು ಪರ್ಸ್ಪೆಕ್ಟಿವ್ ಇದೆ. ಈ ಡೆವಿಲ್ಸ್ ವಿಂಡ್ ಅನ್ನೋ ಪುಸ್ತಕ ಪೇಶ್ವೆ ಮನೆತನದ ಅತ್ಯಂತ ಫೇಮಸ್ ರಾಜ ಆದ ಬಾಜಿರಾವ ಪೇಶ್ವೆ ಅವರ ಮಗನಾದ ದಂಡೋಪಂತ್ ಅವರ ಎಕ್ಸ್ಪೀರಿಯನ್ಸ್ನ ಆಧರಿಸಿ ಬರೆದಿರೋವಂಥದ್ದು. ದಂಡೋಪಂತ್ ಅವರ ನಾಯಕತ್ವದಲ್ಲಿ ನಡೆದ ಭಾರತ ಸ್ವತಂತ್ರ ಸಂಗ್ರಾಮದ ಹೋರಾಟದ ಅದ್ಭುತ ಚಿತ್ರಣವೇ ಈ ಪುಸ್ತಕ. ಈ ಪುಸ್ತಕದಲ್ಲಿ ತಾಂತ್ಯಾ ಟೋಪಿ, ಜೀನತ್ ಮಹಲ್, ಝಾನ್ಸಿ ರಾಣಿ, ಹುಚ್ಚಮಲ್ಲಿ ಈ ಥರ ಹಲವಾರು ಜನರ ತ್ಯಾಗ, ಶೌರ್ಯ, ಬಲಿದಾನದ ಕಥೆಗಳಿವೆ. ಬ್ರಿಟಿಷರ ಕ್ರೌರ್ಯದ ಚಿತ್ರಣವಿದೆ. ತಂತ್ರಿಗಳಿದ್ದಾರೆ, ಕುತಂತ್ರಿಗಳಿದ್ದಾರೆ. ಒಟ್ಟಿನಲ್ಲಿ ಈ ದಂಗೆಯ ದಿನಗಳ ಬಗ್ಗೆ ಓದ್ತಾ ಇದ್ದರೆ ನಮ್ಮ ರಕ್ತ ಕುದಿಯುವಂತೆ ಈ ಪುಸ್ತಕ ಮಾಡುತ್ತೆ. ಈ ದಂಡೋಪಂತ್ನ ಕತೆ ಕೂಡ ವಿಚಿತ್ರವಾಗಿದೆ. ಪೇಶ್ವೆ ಮನೆತನದ ಕಡೆ ರಾಜ ಆದ ಬಾಜಿರಾವ್ ಪೇಶ್ವೆಯ ದತ್ತು ಮಗ ಈ ದಂಡೋಪಂತ್. ಈ ಪೇಶ್ವೆ ಮನೆತನಕ್ಕೆ ಒಂದು ಶಾಪ ಇರುತ್ತೆ, ಏನಂದರೆ ಅವರಿಗೆ ಮಕ್ಕಳಾಗಲ್ಲ ಅಂತ. ಲಾರ್ಡ್ ಡಾಲೋಸಿಯವರ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ಗೆ ಬಲಿಯಾದ ಹಲವಾರು ರಾಜಮನೆತನಗಳಲ್ಲಿ ಇದು ಒಂದು. ಈ ರೂಲ್ಸಿಂದ ದಂಡೋಪಂತ್ಗೆ ತನ್ನ ರಾಜ್ಯ ಕೈ ತಪ್ಪುತ್ತೆ. ಬಾಜಿರಾವ್ ಸತ್ತ ಮೇಲೆ ರಾಜ ಪದವಿಯನ್ನು ಕಳೆದುಕೊಂಡ ದಂಡೋಪಂತ್ ಹೇಗೆ ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ಬೆನ್ನೆಲುಬಾಗಿ ನಿಂತ ಅನ್ನೋದನ್ನು ಈ ಪುಸ್ತಕ ನಮಗೆ ವಿವರವಾಗಿ ತಿಳಿಸುತ್ತೆ. ಇದರ ಜೊತೆ ರವಿ ಬೆಳಗೆರೆಯವರು ಬರೀಬೇಕಾದ್ರೆ ಕೆಲವೊಂದು ಕಾಲ್ಪನಿಕ ಘಟನೆಗಳನ್ನು ಸೇರಿಸಿ ಈ ಪುಸ್ತಕದ ರೋಚಕತೆಯನ್ನು ಇನ್ನೂ ಹೆಚ್ಚಿದ್ದಾರೆ. ಇದನ್ನು ಓದ್ತಾ ಇರಬೇಕಾದ್ರೆ ಎಲ್ಲೂ ಇದು ನಮಗೆ ಇತಿಹಾಸ ಅನಿಸೋದಿಲ್ಲ, ಫಿಕ್ಷನ್ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಈ ಪುಸ್ತಕ ಓದಬೇಕಾದ್ರೆ ನಿಮಗೆ ಬ್ರಿಟಿಷರ ಮೇಲೆ ಒಂಥರ ಜಿಗುಪ್ಸೆ ಹುಟ್ಟಿಸೋದಂತೂ ಖಂಡಿತ. ಎಲ್ಲರೂ ಓದಲೇಬೇಕಾದಂತಹ ಪುಸ್ತಕ ಇದು. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರ. ಇಸ್ವಿ 1856ರ ಆರಂಭದಲ್ಲೇ ಬಹದ್ದೂರ್ ಶಾಹನ ಉತ್ತರಾಧಿಕಾರಿಯಾಗಿ ಡಾಲ್ಹೌಸಿಯಿಂದಲೇ ಆಯ್ಕೆಯಾಗಿದ್ದ ಫಕ್ರುದ್ದೀನ್ ಸತ್ತು ಹೋದ. ಅದೊಂದು ಸಂಜೆ ಅರಮನೆಯಲ್ಲಿ ಊಟ ಮಾಡಿದವನು ಹೊಟ್ಟೆ ನೋವು ಅಂತ ಕುಳಿತ. ಆ ಕೂಡಲೇ ಅರಮನೆಯ ವೈದ್ಯನನ್ನು, ಚಿಕ್ಕ ಪುಟ್ಟ ಕಾಯಿಲೆಗಳಿಗೆ ಮಂತ್ರ ಹಾಕುವವರನ್ನು ಕರೆಸಲಾಯಿತು. ಅದಾದ ಸರಿಯಾಗಿ 1 ತಾಸಿಗೆ ಫಕ್ರುದ್ದೀನ್ ಸತ್ತು ಹೋದ. ಅದೊಂದು ಶುದ್ಧಾನುಶುದ್ಧ ಹತ್ಯೆ. ಚಿಕಿತ್ಸೆಗೆಂದು ಕರೆಸಲಾದ ಇಬ್ಬರು ಬೇಗಂ ಜೀನತ್ ಮಹಲ್ನ ನಂಬಿಕಸ್ಥ ಜನ. ತಮಗಾಗದವರನ್ನು ಮೊಘಲರ ಅರಮನೆಯಲ್ಲಿ ಹೇಗೆ ಮುಗಿಸುತ್ತಾರೆಂಬುದು ನಮಗೆ ಗೊತ್ತಿರದ ಸಂಗತಿ ಏನಲ್ಲ. ಇದು ಅಂಥದ್ದೇ ಹತ್ಯೆ. ಅಡುಗೆ ಬಡಿಸುವವಳು ಮೊದಲು ಫಕ್ರುದ್ದೀನಿನ ಊಟದೊಳಗೆ ದತ್ತೂರ ಬೀಜ ಬೆರೆಸುತ್ತಾಳೆ. ಹೊಟ್ಟೆ ನೋವಿನಿಂದ ಅವನು ವಿಲಗುಟ್ಟುತ್ತಿದ್ದಂತೆಯೇ ತಮ್ಮವರೇ ಆದ ಇಬ್ಬರು ವೈದ್ಯರನ್ನು ಕೋಣೆಯೊಳಗೆ ಕಳಿಸುತ್ತಾರೆ. ಔಷಧಿ ಕೊಟ್ಟು ಬದುಕಿಸುವ ಯಾವ ಅವಕಾಶವನ್ನು ಕೊಡದೆ ತಾವೇ ಮತ್ತಷ್ಟು ವಿಷ ಬೆರೆಸಿ ಅಥವಾ ಕತ್ತು ಹಿಸುಕಿ ಕೊಂದು ಬಿಡುತ್ತಾರೆ. ಬ್ರಿಟಿಷರಿಗೆ ಅರಮನೆಯಲ್ಲಿ ಸಾಕಷ್ಟು ಜನ ಬೇಹುಗಾರರಿದ್ದರಾದರೂ ಅವರು ಯುವರಾಜನ ಸಾವಿನಲ್ಲಿ ಜೀನತ್ಲ ಕೈವಾಡವಿರಬಹುದೆಂದು ಶಂಕಿಸಲಿಲ್ಲ. ಅವರ ಅಧಿಕೃತ ರೆಸಿಡೆಂಟ್ ಫಕ್ರುದ್ದೀನನ ಹೆಣದ ಕಡೆ ತಿರುಗಿಯೂ ನೋಡಲಿಲ್ಲ.
ಮರುದಿನ ಆತ ಮೊಘಲ್ ದೊರೆಯ ಅಷ್ಟು ಹೆಂಡತಿಯರಿಗೆ ಹುಟ್ಟಿದ ಅಷ್ಟು ಮಕ್ಕಳ ಪಟ್ಟಿ ತರಿಸಿಕೊಂಡು ಯಾರನ್ನು ಉತ್ತರಾಧಿಕಾರಿಯನ್ನಾಗಿ ನೇಮಿಸಬೇಕು ಎಂದು ಪರಿಶೀಲಿಸುತ್ತಾ ಕುಳಿತ. ಇನ್ ಕೇಸ್ ಈ ಪುಸ್ತಕವನ್ನು ನೀವು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಕೀಪ್ ರೀಡಿಂಗ್, ಸ್ಟೇ ಕ್ಯೂರಿಯಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.